ನಾವು ಕರ್ನಾಟಕದಿಂದ ಬಂದಿದ್ದೀವಿ, ಬೆಂಗಳೂರಿಂದ. ಅಲ್ಲಿಂದ ನಾವು ಫಾರಮ್ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನಮ್ಗೆ ನಂಬರ್ ಕೊಟ್ಟಿದ್ದಾರೆ, ನಂಬರ್ ತೊಗೊಂಡಿದ್ದೀವಿ. ವ್ಯವಹಾರ ಚೆನ್ನಾಗಿದೆ. ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿದ ತಕ್ಷಣ ಎಲ್ಲ ಮರಿ ರೆಡಿ ಮಾಡಿದ್ರು. ಫುಲ್ ಅಡ್ವಾನ್ಸ್ ಕ್ಲಿಯರ್ ಮಾಡಿದ ತಕ್ಷಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅರ್ಧ ಅಮೌಂಟ್ ಇಲ್ಲಿ ಕೊಟ್ಟಿದ್ದೀವಿ, ಅರ್ಧ ಅಮೌಂಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿ ಅದಕ್ಕೂ ಒಪ್ಕೊಂಡಿದ್ದಾರೆ. ಎಲ್ಲ ರೆಡಿ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ತೂಕ ಕರೆಕ್ಟಾಗಿದೆ, ವ್ಯವಹಾರ ಪಕ್ಕ ಇದೆ, ಏನು ನಮಗೆ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನಮ್ಗೆ ಯಾರೇ ಬಂದು ಕೇಳಿದ್ರು ಜಗದಂಬ ಫಾರಮ್ಗೆ ಹೋಗಿ ಅಂತ ನಾವು ಇವ್ರಿಗೆ ಕಳಿಸ್ಕೊಡ್ತೀವಿ ಫಾರಮ್ಗೆ. बहुत अच्छा, तो आपको माल अच्छा मिला. तो रवि भाई माल कटिंग पर्पस के लिए है ना ये. ರೈತ ಬಾಂಧವರಿಗೆ ನಮಸ್ಕಾರ. ಎಲ್ಲರಿಗೂ ನೋಡ್ತಾ ಇದ್ದೀವಿ ಎಲ್ಲ ದೃಶ್ಯಾವಳಿಗರು ರಾಜಸ್ಥಾನಿಂದ ಲೈವ್ ಆಗಿ ನಿಮಗೆ ಅಜ್ಮೀರಿಂದ ಇವ್ರ ಹತ್ರ ಏನಂತಂದರೆ ಕರ್ನಾಟಕದ ರೈತರು ಏನಂತಂದರೆ ಬೆಂಗಳೂರು ಜಿಲ್ಲೆಯ ರೈತರು ಏನಂತಂದರೆ ನೇರವಾಗಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ರಾಜಸ್ಥಾನಕ್ಕೆ ಹೋಗಿನೇ ಅಲ್ಲಿಂದ ಶಿರೋಯಿ, ಸೋಜತ್ತು, ಗುಜರಿ, ತೋತಾಪುರಿ ಅವ್ರಿಗೆ ಯಾವುದು ಬ್ರೀಡ್ ಬೇಕೋ ಅಲ್ಲಿಂದನೇ ತೊಗೊಂಡು ಬಂದಿದ್ದಾರೆ ಅವರಿಗೆ ಸಾಕಾಣಿಕೆ ಮಾಡೋಕ್ಕೋಸ್ಕರ. ನೀವು ಅಷ್ಟೇ, ಯಾಕಂತಂದರೆ ಅಲ್ಲಿ 200 ರೂಪಾಯಿ ಕೆ ಜಿ ಕೊಡ್ತಾಯಿದ್ದಾರೆ. 200, 220, 230. ಸೊ ಕಟಿಂಗ್ ಪ್ರಪೋಸ್ ತಂದರೂ ಮಾರಾಟ ಮಾಡ್ಬೋದು, ಇಲ್ಲ ನೀವು ಸಾಕಾಣಿಕೆ ಬೇಕಾದರೂ ಮಾಡ್ಬೋದು. ಅಂದರೆ ನೋಡಿ, ಈಗ ಬೆಂಗಳೂರಲ್ಲಿ ಒಂದು ಸಿಟಿ ಅಂತಂದರೆ ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ. ಅಲ್ಲಿ ಒಂದು ನಮ್ಮ ಹತ್ರ ರೈತರು ಬರೀ ಕಮರ್ಷಿಯಲ್ ಆಗಿ ದುಡಿಯೋದ್ರಿಂದ ಒಳ್ಳೆ ಆದಾಯ ಮಾಡ್ಕೋಬೋದು. ಅಲ್ಲಿಂದ 200 ರೂಪಾಯಿ, 220 ರೂಪಾಯಿ ಕೆ ಜಿ ಒಂದು 200, 300 ಮೇಕೆಗಳು ತಂದರು ಅಂತಂದರೆ ಬ್ಯಾಂಗ್ಳೂರಲ್ಲಿ ಏನಂತಂದರೆ ಒಳ್ಳೆ ಮಾರ್ಕೆಟಿಂಗ್ ಮಾಡ್ಬೋದು, ಕಟಿಂಗ್ಗೋಸ್ಕರ ಮಾರ್ಬೋದು, ಅವ್ರದ್ದೇ ಒಂದು ಸ್ಟಾಲ್ ಇಟ್ಕೊಂಡು ಮಾರ್ಬೋದು. ಅಥವಾ ಮೇಕೆನ ಕಟ್ ಮಾಡಿ ಮಾಂಸನ ಮಾರಾಟ ಮಾಡ್ಬೋದು, ಗುಡ್ಡೆ ಮಾಂಸ ಥರ ಮಾರಾಟ ಮಾಡ್ಬೋದು ಫಾರ್ಮಲ್ಲಿ, ಅಥವಾ ಬೇರೆ ಸ್ಟಾಲ್ಗಳಿಗೆ ಕಟಿಂಗ್ಗೋಸ್ಕರ ಕೊಡ್ಬೋದು. ಸುಮಾರೆಲ್ಲ ದಾರಿಗಳಿದೆ. ಒಂದೇ ತಳಿನ ನಮ್ಮದು ಸಾಕಾಣಿಕೆ ಮಾಡ್ಬೋದು ಅನ್ನೋದಕ್ಕಿಂತ ನಮ್ಮದ್ರ ಜೊತೆಗೆ ರೈತರು ಬೇರೆ ಸಿಗುವಂಥ ಆ ತಳಿಗಳನ್ನ ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಬೇಗ ಗ್ರೋತ್ ಆಗೋಂಥ ತಳಿಗಳ ಜೊತೆಗೆ ಆದಾಯನ ಮಾಡ್ಕೋಬೋದು. ಎಲ್ಲ ಶಿರೋಯಿ ನೋಡಿ, ಟಾಪ್ ಕ್ವಾಲಿಟಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಶೈನ್ ಇದೆ ಎಲ್ಲನೂ. ಶಿರೋಯಿ ಆಗಿರ್ಬೋದು, ಸೋಜತ್ತು, ಗುಜರಿ, ಯಾವುದೇ ಆಗಲಿ ಎಲ್ಲ ತಳಿಗಳು ಏನಂತಂದರೆ ಬೀಟಲ್ಲು, ಬರ್ಬರಿ ಎಲ್ಲ ತಳಿಗಳು ಸಿಗ್ತವೆ. ನಮ್ಮ ರೈತರಿಗೆ ಹೇಳೋದಿಷ್ಟೇ, ಸೊ ದುಡ್ಡನ್ನು ನೀವು ಅಡ್ವಾನ್ಸ್ ಹಾಕೋದಕ್ಕಿಂತ ಅವ್ರಿಗೆ ಕಾಲ್ ಮಾಡಿ. ಇಲ್ಲಿಂದ ಟ್ರೈನ್ ಫೆಸಿಲಿಟಿ ಇದೆ, ಒಂದಿನ 24 ಅವರ್ಸು 48 ಅವರ್ಸಲ್ಲಿ ಮುಟ್ತಾರೆ. ನೀವು ಬೆಂಗಳೂರಿಂದ ಯಾವುದೇ ಜಿಲ್ಲೆಯಿಂದ ಹೋದ್ರೂ ಒನ್ ಡೇ ಒನ್ ನೈಟಲ್ಲಿ ಇದ್ಬಿಡ್ತಾರೆ. ಅಲ್ಲಿ ಹೋಗ್ಕೊಂಡು ನೋಡಿಕೊಂಡು ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿಕೊಂಡು ಆರಾಮಾಗಿ ಬರ್ಬೋದು. ನೋಡಿ ಯಾವ ಥರ ಶೈನಿಂಗ್ ಇದಾವೆ ಮೇಕೆ ಮರಿಗಳು ಅಂತೇಳಿ ಎಲ್ಲ ತಳಿಗಳು ಸಿಗ್ತಾವೆ ನಿಮಗೆ. ನಾನು ರೈತರಿಗೆ ಹೇಳೋದಿಷ್ಟೇ, ನಮ್ಮದು ತಳಿ ಸಾಕೋದ್ರ ಜೊತೆಗೆ ಕಮರ್ಷಿಯಲ್ ಆಗಿ ನಾವು ದುಡ್ಡು ಮಾಡಬೇಕು ಅಂತಂದರೆ ಈ ಥರ ವಿಶೇಷವಾದ ತಳಿಗಳು ಸಾಕಾಣಿಕೆ ಮಾಡೋದ್ರಿಂದ 200, 220, 230 ರೂಪಾಯಲ್ಲೇ ಕೆ ಜಿ ಕೊಡ್ತಾಯಿದ್ದಾರೆ ಲೈವಾಗಿ. ಸಾಕಾಣಿಕೆನ ಮಾಡ್ಬೋದು, ಇಲ್ಲ ನೀವು ಮಾರಾಟ ಮಾಡ್ಬೋದು, ಕಟ್ಟಿಂಗನ್ನು ಕೊಡ್ಬೋದು. ಸುಮಾರು ಜನ ಅಂತಿರ್ತಾರೆ, ಸರ್ ನಾವು ಅಲ್ಲಿ ಹೋದರೆ ಅಡ್ವಾನ್ಸ್ ಹಾಕಿದರೆ ಮೋಸ. ಅಡ್ವಾನ್ಸ್ ಏನಕ್ಕೆ ಹಾಕ್ತೀರಾ? ಒಂದು ಸರಿ ನಿಮ್ಮದೇ ಆದ ಒಂದು ಬುದ್ಧಿಶಕ್ತಿ ಬಳಸ್ಕೊಳ್ಳಿ. ನಾವು ಚಾನಲ್ ಮುಖಾಂತರ ಏನೋ ಹೇಳ್ತಾ ಇದ್ದೀವಿ ಅಂದರೆ ರೈತರಿಗೆ ಅನುಕೂಲ ಆಗಂತ ಹೇಳ್ತೀವಿ. ನೀವು ಅಡ್ವಾನ್ಸ್ ಹಾಕಿ ಏನೋ ಮಾಡ್ಕೊಳ್ರಿ ಅಂತ ಯಾರಿಗೂ ಹೇಳಲ್ಲ. ನಮ್ಮ ಅಭಿಪ್ರಾಯ ಏನಂದರೆ ಈ ಥರ ಹಿಂಗೆ ಸಿಗ್ತಾ ಇದೆ, ಅದನ್ನು ಅಡ್ವಾಂಟೇಜ್ ತೊಗೊಳ್ಳಿ ರೈತರಿಗೆ ಅನ್ನೋದಷ್ಟೇ. ನೇರವಾಗಿ ಭೇಟಿ ನೀಡಿ, ಒಂದು 2-3 ಸೇರಿಕೊಂಡು ಅಲ್ಲಿ ಹೋಗಿ ಒಂದು 100, 150, 200 ಮೇಕೆಗಳು ಇಲ್ಲಿ ತಂದ್ರಿ ಅಂದರೆ ಇಲ್ಲಿ ಮಾರಾಟ ಮಾಡಿದರೆ ಒಳ್ಳೆ ರೇಟಿಗಿದೆ. ಸ್ವಲ್ಪ ಅಲ್ಲಿ ಹೋಗ್ಕೊಂಡು ನೋಡಿಕೊಂಡು ಚೆನ್ನಾಗಿ ಅನಿಸಿದ್ರೆ ದುಡ್ಡು ಕೊಡಿ, ಚೆನ್ನಾಗಿ ಅನಿಸಿಲ್ಲ ಅಂದರೆ ವಾಪಸ್ ಬನ್ನಿ. ಅದರಲ್ಲೇನಿದೆ, ನೋಡ್ಕೊಂಡು ಬರೋಕ್ಕೇನಿದೆ. ಸೊ ಈ ಥರ ಎಲ್ಲ